औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय. ಸಂತ ಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮ ಪೂಜ್ಯ ಶಂಕರ ದೀಕ್ಷಿತ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 15. ಅಮ್ಮಾಳ ಕಥೆ. भले बूरे चार चोर, भले बूरे चार चोर, कृपा करी सर्वावरा, कृपा करी सर्वावर. भले बूरे चार चोर, भले बूरे चार चोर, पशु श्वान तशुकर, पशु श्वान तशुकर, जीव जंतु ते अपार, जीव जंतु ते अपार. भले बुरे चार चोर, भले बुरे चार चोर, सुख देणी या सर्वासी, सुख देणी या सर्वासे, दया क्षमा दावी ऐसे, दया क्षमा दावी ऐसे. भले बुरे चार चोर, भले बुरे चार चोर, दास मणे चिदंबरा, दास मणे चिदंबरा, शांती सुखाचे आगर, शांती सुखाचे आगर. भले बुरे चार चोर, भले बुरे चार चोर, कृपा करी सर्वावर, कृपा करी सर्वावर. भले बुरे चार चोर, भले बुरे चार चोर, भले बुरे चार चोर. ಚಿದಂಬರ ಮಹಾಸ್ವಾಮಿಗಳು ತಾವು ಹಿಂದಿನ ಅವತಾರಗಳಲ್ಲಿ ವಚನ ಕೊಟ್ಟಂತೆ ಬಡ ಬ್ರಾಹ್ಮಣರ ವಂಶದಲ್ಲಿ ಜನಿಸಿದರು. ಬ್ರಾಹ್ಮಣ ಕರ್ಮಾದಿಗಳನ್ನು ಸ್ನಾನ ಸಂಧ್ಯಾ ಅನುಷ್ಠಾನ ವೇದಾಧ್ಯಯನ ಮಾಡುವುದು ಮಾಡಿಸುವುದು ಮಾಡುತ್ತಲೇ ಇದ್ದರು. ಜನನ ಕಾಲದಿಂದಲೇ ತನ್ನ ಅವತಾರ ಕಾರ್ಯಗಳನ್ನು ಮಾಡುತ್ತಾ ಜಗತ್ತಿನಲ್ಲಿಯೇ ದೀಕ್ಷಿತ ವಂಶಕ್ಕೆ ಕೀರ್ತಿಯನ್ನು ತಂದರು. ರಾಜರಿಂದ ಕಿಂಕರರವರೆಗೂ ಸಮಭಾವದಿಂದ ಉಪದೇಶ ಮಾಡುತ್ತಿದ್ದರು. ಬಾಲ್ಯದಿಂದಲೇ ಅಘಟಿತ ಘಟನೆಗಳನ್ನು ಮಾಡುತ್ತಾ ಸಕಲ ಜೀವಜಂತುಗಳಲ್ಲಿ ಜನರಲ್ಲಿ ಸದ್ಗುಣಗಳನ್ನು ಹೊಂದಿ ದುರ್ಗುಣ ನಾಶ ಮಾಡುತ್ತಿದ್ದರು. ದಯಾರ್ದ್ರರಾಗಿ ಕಾಣುತ್ತಿದ್ದರು, ಸದ್ಗುಣಗಳನ್ನು ಹೊಂದುವಂತೆ ಮಾಡುತ್ತಿದ್ದರು. ಅವರನ್ನು ಆಶೀರ್ವದಿಸಿ ಸನ್ಮಾರ್ಗಕ್ಕೆ ಹಚ್ಚುತ್ತಿದ್ದರು. ತನ್ನ ಪೂರ್ಣ ಬ್ರಹ್ಮತ್ವದ ಶಕ್ತಿಯನ್ನು ಪ್ರಕಟಿಸುತ್ತಾ ನೀತಿ ವಿದ್ವತ್ ಸಭೆಗಳನ್ನು ಜರುಗಿಸುತ್ತಿದ್ದರು. ಎಷ್ಟೋ ಜನ ಪತಿತರು ಬಂದು ಪಾವನರಾಗುತ್ತಿದ್ದರು. ಕರ್ಮಹೀನನಾಗಿದ್ದು ಕಡುಪಾಪಿಯಾಗಿದ್ದರೂ ಸ್ವಾಮಿಯ ದರ್ಶನ ಮಾತ್ರದಿಂದಲೇ ಅವರ ಪಾಪಕರ್ಮವು ನಾಶವಾಗುತ್ತಿತ್ತು. ಸ್ವಾಮಿಯು ದಯೆ ಕ್ಷಮೆಗಳ ಸಾಕಾರ ಮೂರ್ತಿಯಾಗಿದ್ದನು. ಹೀಗೆ ಸ್ವಾಮಿಯು ಸಗುಣಾವತಾರನಿದ್ದರೂ ನಿರ್ಗುಣನೂ ನಿರಾಕಾರನೂ ಆಗಿರುವನು. ಸ್ವಾಮಿಯ ವಾಕ್ಯ ಉಲ್ಲಂಘನೆ ಮಾಡುವುದೆಂದರೆ ಸರ್ವನಾಶವೇ ಎಂದು ಭಕ್ತರು ತಿಳಿದು ಸೇವೆ ಮಾಡುತ್ತಿದ್ದರು. ಹೀಗೆ ಸ್ವಾಮಿಯು ಜಗದೋದ್ಧಾರ ಕಾರ್ಯ ಮಾಡುತ್ತಾ ಕುಂದಗೋಳದಲ್ಲಿ ವಾಸಿಸುತ್ತಿದ್ದರು. ಆ ಸಮಯದಲ್ಲಿ ಒಂದು ಘಟನೆಯು ನಡೆಯಿತು. ಅಮ್ಮ ಎಂಬ ವಿಧವಾ ಸ್ತ್ರೀಯು ಸ್ವಾಮಿಯ ದರ್ಶನಕ್ಕೆ ಬಂದಳು. ಅವಳು ಪಂಡಿತ ಮನೆತನದ ಪರಂಪರೆಯಲ್ಲಿ ಬೆಳೆದಿದ್ದಳು. ಕಾಲಕರ್ಮಕ್ಕೆ ಸಿಲುಕಿ ಬಡತನದಲ್ಲಿಯೇ ಜೀವಿಸುತ್ತಾ ಇದ್ದಳು. ಬರಬರುತ್ತಾ ಜೀವನ ಸಾಗಿಸುವುದು ಬಹಳ ದುಸ್ತರ ಆಗುತ್ತಾ ಮುಂದೇನು ಗತಿ ಎಂಬ ಮಟ್ಟಕ್ಕೆ ಬಂದು ಮುಟ್ಟಿತು. ಹೀಗೆ ತೊಂದರೆಯಿಂದ ಜೀವಿಸುತ್ತಾ ಇರಲು ಆ ವನಿತೆಯಿಂದ ಕ್ಷಮಿಸಲು ಆಗದಂಥ ಘಟನೆಯು ಜರುಗಿತು. ಕೆಲ ದಿನಗಳಲ್ಲಿಯೇ ಆ ಸ್ತ್ರೀಯು ಗರ್ಭಿಣಿಯಾದಳು. ತನ್ನ ತಪ್ಪಿನ ಅರಿವಾಯಿತು. ತನ್ನ ತಪ್ಪು ದೊಡ್ಡದು, ನನ್ನ ಮನೆತನಕ್ಕೆ ಕಲಂಕ ಬರುವುದು, ವೈಯಕ್ತಿಕ ಮನೆತನಕ್ಕೆ ಸಮಾಜಕ್ಕೆ ಅಪಕೀರ್ತಿ ಬರುವುದು, ಸರ್ವ ಸಮಾಜಕ್ಕೆ ಪ್ರತ್ಯಕ್ಷವಾಗಿ ತೋರುವಂತೆ ಇರುವ ಅಪರಾಧ ನನ್ನದು ಎಂದು ಚಿಂತಿಸಿದಳು.
ನಾನು ಮಹಾ ನರಕ ಯಾತನೆ ಅನುಭವಿಸಬೇಕು. ಸಮಾಜದಲ್ಲಿ ಅಪಹಾಸ್ಯಕ್ಕೆ ಈಡಾಗದೆ ಇದರಿಂದ ಬಿಡುಗಡೆ ಇಲ್ಲ. ನನ್ನನ್ನು ಕ್ಷಮೆ ಮಾಡಿ ನನ್ನಿಂದ ಎಂದೂ ಪಾಪ ಘಟಿಸದಂತೆ ಸನ್ಮಾರ್ಗ ತೋರುವವನೆಂದರೆ ಪರಮಾತ್ಮನೊಬ್ಬನೇ. ಅವನಿಗೆ ಮೊರೆ ಹೋದರೆ ಮಾತ್ರ ಇದರಿಂದ ಮುಕ್ತಳಾಗಲು ಸಾಧ್ಯ ಎಂದು ವಿಚಾರ ಮಾಡಿದಳು. ಚಿದಂಬರ ಮಹಾಸ್ವಾಮಿಗಳವರ ಕೀರ್ತಿಯನ್ನು ಕೇಳಿ ತಿಳಿದಿದ್ದಳು. ಅವರಿಗೆ ಮನದಲ್ಲಿಯೇ ಶರಣಾಗತಳಾದಳು. ತ್ರಿಭುವನ ಪಾಲಕ ಶ್ರೀ ಚಿದಂಬರ ಮಹಾಸ್ವಾಮಿಗಳಲ್ಲಿ ಹೋಗಬೇಕು. ಮರೆಮಾಚದೆ ಸ್ವಾಮಿಯಲ್ಲಿ ತನ್ನ ಅಪರಾಧವನ್ನು ಹೇಳಬೇಕು. ಈ ಅಪರಾಧದಿಂದ ಮುಕ್ತಳಾಗಿ ಆಶೀರ್ವಾದ ಪಡೆಯಬೇಕು ಎಂದು ನಿಶ್ಚಯಿಸಿ ಕುಂದಗೋಳಕ್ಕೆ ಬಂದಳು. ಸ್ವಾಮಿಯ ದರ್ಶನ ಮಾಡಿಕೊಳ್ಳಬೇಕು, ಅವರನ್ನು ಏಕಾಂತದಲ್ಲಿ ಭೇಟಿಯಾಗಬೇಕೆಂಬ ಆಸೆ ಇವಳದು. ಆದರೆ ಸ್ವಾಮಿಯ ದರ್ಶನಕ್ಕೆ ಆಗಮಿಸಿದ ಅನೇಕ ಭಕ್ತರು, ಪಂಡಿತರು, ಸಮಾಜ ಗಣ್ಯ ವ್ಯಕ್ತಿಗಳು ಕಾದು ಕುಳಿತಿದ್ದರು. ಸರ್ತಿಯಂತೆ ಅವರಿಗೆ ಸ್ವಾಮಿಯ ದರ್ಶನವಾಗುತ್ತಿದ್ದಿತು. ಎಲ್ಲ ಭಕ್ತರ ದರ್ಶನ ಆಗುವುದರಲ್ಲಿ ಮಧ್ಯಾಹ್ನವಾಗುತ್ತಿತ್ತು. ಇನ್ನೂ 50 ಜನರ ಸರದಿ ಇತ್ತು. ಆದುದರಿಂದ ಅವಳು ವಿಚಾರ ಮಾಡ್ತಾ ನಿಂತಳು. ಒಂದು ಯುಕ್ತಿ ಹೊಳೆಯಿತು. ಎಲ್ಲರ ಮಗ್ಗುಲದಲ್ಲಿ ಸರಿಯುತ್ತಾ ಸ್ವಾಮಿಯ ಸಮೀಪಕ್ಕೆ ಹೋದಳು. ಸ್ವಾಮಿ, ತಮ್ಮ ಏಕಾಂತದಲ್ಲಿ ನನ್ನ ಆಪತ್ತು ತಿಳಿಸುವೆ. ಈ ದೀನಳ ಉದ್ಧಾರ ಮಾಡುವ ಕೃಪೆ ಮಾಡಬೇಕು ಎಂದು ಅಂಗಲಾಚಿ ಬೇಡಿಕೊಂಡಳು. ಸ್ವಾಮಿಯು ಸಮ್ಮತಿಸಿ ವಿಧವಾ ಸ್ತ್ರೀಯನ್ನು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋದರು. ಒಂದೆಡೆ ಸ್ವಾಮಿಯೂ ಕುಳಿತುಕೊಂಡರು. ಅಮ್ಮಾಳಿಗೆ ಲಜ್ಜೆಯಿಂದ ಮಾತು ಹೊರಡದಂತಾಯಿತು. ಶೋಕಿಸುತ್ತಾ ನಿರ್ವಾಹವಿಲ್ಲದೆ, ಸ್ವಾಮಿ, ನಾನು ಮಹಾಪಾಪಿಯು, ಪ್ರಾಣವನ್ನು ತೆಗೆದುಬಿಡು. ಜನರ ಅಪವಾದವಂತೂ ಹೇಳತೀರದು. ಗ್ರಾಮದಲ್ಲಿ ಇರುವುದೇ ದುಸ್ತರವಾಗಿದೆ. ನಾನು ಅಪರಾಧಿಯೂ ನಿಜ. ಈ ಅಪರಾಧಿಯನ್ನು ಉಳಿಸುವುದು, ಜೀವ ತೆಗೆಯುವುದು ನಿನ್ನನ್ನೇ ಕೂಡಿದೆ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದಳು. ಶ್ರೀ ಚಿದಂಬರರು, ತಾಯಿ, ಇನ್ನು ಭಯಪಡುವ ಕಾರಣವಿಲ್ಲ, ಯಾವ ತೊಂದರೆಯೂ ಆಗದು ಎಂದು ಸಮಾಧಾನಪಡಿಸಿ ತಮ್ಮ ಕೃಪಾ ಕಟಾಕ್ಷದಿಂದ ನೋಡಲು 7 ತಿಂಗಳ ಗರ್ಭಿಣಿ ಇರುವುದು ತಿಳಿಯಿತು. ಆಗ ಕೋಪದಿಂದ, ನಿಮ್ಮಂಥ ಮತಿಹೀನರಿಗೆ ಕೃಪೆ ತೋರಬಾರದು. ಅಭಯದಾನ ಮಾಡಿರುವೆ, ಅದು ಎಂದೂ ಅಸತ್ಯ ಆಗದು. ಆದರೆ ನೀನು ಇಂತಹ ಹೀನ ಕಾರ್ಯ ಮತ್ತೆ ಮಾಡುವುದಿಲ್ಲವೆಂದು ಶಪಥ ಮಾಡು. ನೀನು ಈ ರೀತಿ ಮಾಡಿದ್ದೇ ಆದರೆ ನಿನಗೂ ನಿನ್ನ ಮನೆತನಕ್ಕೂ ಎಂದೂ ಮಾಸಿ ಹೋಗದ ಪಾಪ ಮತ್ತು ಜನನಿಂದೆ ಶಾಶ್ವತವಾಗಿ ಉಳಿಯುವುದು. ಇದನ್ನು ಪೂರ್ಣ ವಿಚಾರ ಮಾಡಿ ಭಕ್ತಿ ವೈರಾಗ್ಯ ಮಾರ್ಗ ಹಿಡಿದು ಪರಮಾತ್ಮನ ಪ್ರೀತಿಯನ್ನು ಸಂಪಾದಿಸಿ ಕೃತಾರ್ಥಳಾಗು ಎಂದು ಸ್ವಾಮಿಯು ಅಂತಃಕರಣದಿಂದ ನೋಡಲು ತಕ್ಷಣ ಅವಳ ಗರ್ಭಚಿಹ್ನೆಗಳು ಮಾಯವಾದವು. ಸ್ವಾಮಿಯು ತನ್ನ ಅಭೀಷ್ಟೆಯನ್ನು ಪೂರೈಸಿ ಸನ್ಮಾರ್ಗಕ್ಕೆ ಹಚ್ಚುವ ಪೂರ್ಣ ಬ್ರಹ್ಮನಿರುವುದರಿಂದ ಪಾಪ ಪುಣ್ಯರಹಿತನಿರುವನು. ಜಗತ್ತಿನ ಕಲ್ಯಾಣಕ್ಕಾಗಿ ತನ್ನ ಕರ್ತವ್ಯ ಪಾಲನೆ ಮಾಡುತ್ತಿರುವನು. ಅವನು ಭವಬಂಧನ ಹರಿಯುವುದಕ್ಕಾಗಿಯೇ ಅವತರಿಸಿರುವನು. ಇಂಥವನನ್ನು ಪರೀಕ್ಷಿಸಲು ಹೋಗುವುದು, ಅವನ ಗುಣಗಳನ್ನು ವಿಚಾರ ಮಾಡುವುದು ತನ್ನ ಸರ್ವನಾಶಕ್ಕಾಗಿ ಎಂದು ತಿಳಿಯಬೇಕು. ಹೇ ವಿಪ್ರಸ್ತ್ರೀಯೇ, ಈ ವಿಷಯ ಗುಪ್ತವಾಗಿರಲಿ, ಬಹಿರಂಗವಾಗಬಾರದು. ಇವತ್ತಿನಿಂದ ನಿನ್ನ ದೋಷ ಪರಿಹಾರವಾಗಿದೆ. ಯಾವುದೇ ತರಹದ ಭಯಕ್ಕೆ ಅವಕಾಶವಿಲ್ಲ. ನಿನ್ನ ದೇಹದ ದೋಷ ಪೂರ್ಣ ಪರಿಹಾರವಾಗಿ ಚಿಹ್ನೆ ಕೂಡ ಕಾಣುವುದಿಲ್ಲ ಎಂದು ಆಶೀರ್ವದಿಸಿದರು. ಇನ್ನು ಮುಂದೆ ನೀನು ಸದ್ಧರ್ಮದಲ್ಲಿ ನಡೆದು ಪರಮಾತ್ಮನನ್ನು ಭಜಿಸುತ್ತಾ ನಿರಂತರ ಸ್ವಾಮಿಯ ಧ್ಯಾನ ಮಾಡುತ್ತಾ ಭೌತಿಕ ವ್ಯವಹಾರಗಳನ್ನು ತ್ಯಜಿಸಿ ಉಳಿದ ಆಯುಷ್ಯವನ್ನು ಸಂತೋಷದಿಂದ ಪಾಪರಹಿತಳಾಗಿ ಕಳೆದು ಕೀರ್ತಿವಂತಳಾಗಿ ಬಾಳು ಎಂದು ಹೇಳಿ ಬೀಳ್ಕೊಟ್ಟರು. ಇಂಥ ಅನಾಥನಾಥ ಶ್ರೀ ಚಿದಂಬರನ ವಿನಃ ಮತ್ತಾರು ಇಂಥ ಅಪರಾಧ ಕ್ಷಮಿಸಲಾರರು. ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.